ಎಲ್ಲೋಗ್ತೀವಿ ಮನೆ? ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತೆಲ್ಲ ಹೋಗ್ತಿದ್ದೀವಿ ನಾವು. ಏನಕ್ಕೆ ರೆಡಿ ಆಗಿರೋದು? ತಂಗಿ ಪಾಪನ ಹೇಳು. ನಮ್ಮ ಪಾಪುಗೆ ಇನ್ಮೇಲೆ ಹಾಕಿ ತಂಗಿ ಪಾಪು ಬರ್ತಾಳೆ. ತಂಗಿ ಪಾಪನ ಕರ್ಕೊ ಬರಕ್ ಹೋಗ್ತಿದ್ದೀವಿ. ಅಲ್ವಾ ಚಿನ್ನು? ತಂಗಿ ಪಾಪು ಕರ್ಕೊ ಬರಕ್ ಹೋಗ್ತಿದ್ದೀವಾ? ಹೋಗೋಣ, ಸಿಗ್ತೀನಿ ಮತ್ತೆ. ಹಾಯ್ ಗಾಯ್ಸ್, ಸ್ವಲ್ಪ ಕೋಪ ಮಾಡ್ಕೊಂಡಿದ್ದೆ ನಮ್ಮ ಮುದ್ದು. ಯಾಕಂತಂದ್ರೆ ನಾವು ಎಲ್ಲೇ ಆಚೆಗಡೆ ಹೊರಟ್ರು ಅವನಿಗೆ ಶಾಪಿಂಗ್ ಕರ್ಕೊಂಡು ಹೋಗ್ಬೇಕು, ಏನಾದ್ರೂ ಟಾಯ್ಸ್ ಕೊಡಿಸ್ಬೇಕು, ಅದೇನೇ ಇರೋದು. ಸೊ ಇವಾಗ ನಾವು ಶಾಪಿಂಗ್ ಹೋಗ್ತಿಲ್ಲ, ತಂಗಿ ಪಾಪುನ್ ಕರ್ಕೊ ಬರಕ್ ಹೋಗ್ತಿರೋದು ಅಂದಿದ್ದಕ್ಕೆ ಸ್ವಲ್ಪ ಮೂತಿನ ಅಂತ ಮಾಡ್ಕೊಂಡಿದ್ದ. ಇವಾಗ ಬಂದ್ವಿ ನಾವು. ಇದು ನೆನ್ಮಂಗ್ಲದಲ್ಲೇನೆ ಇರೋದು, ಲೋಹಿತ್ ನಗರದಲ್ಲಿ. ಪಾಪುಗೆ 9 months ಆಯ್ತು. ಪಾಪು ಆದ್ಮೇಲೆ ಅವರು ನನ್ನ ಸಿಸ್ಟರು ಅವ್ರ ಅಮ್ಮ ಮನೆಗೆ ಹೋಗಿದ್ರು ಬಾಣಂತನಕ್ಕೆ. ಸೊ ಫೈನಲಿ ಇವಾಗ 9 months ಆಯ್ತು ಪಾಪುಗೆ. ಸೊ ನಮ್ಮ ಮನೆಗೆ ಕರ್ಕೊಂಬರೋಣ ರಿಟರ್ನು ಅಂತ ಬಂದಿದೀವಿ ನಾವು. ನೋಡಿ ನಮ್ ರಾಜ್ಕುಮಾರಿ ಹೆಂಗಿದ್ದಾಳೆ ಅಂತ. ಮತ್ತೆ ಒಂದು ವಿಷಯ ತುಂಬಾ ಬೇಜಾರಾಗ್ತಿದೆ ಇವತ್ತು. ಯಾಕಂತ ಅಂದ್ರೆ ಇವತ್ತಿನ ದಿವಸ ನಮ್ಮ ಅತ್ತೆಯವರು, ಅಂದ್ರೆ ನಾವು ಅಮ್ಮ ಅಂತಾನೆ ಕರಿತೀವಿ, ಅವರು ಇಲ್ಲ. ಸೊ ಅವ್ರು ಇದ್ದಿದ್ರೆ ಇವತ್ತಿನ ದಿವಸ ಒಂದು ಹಬ್ಬದ ರೀತಿನೇ ಇರ್ತಾ ಇತ್ತು. ಆ ಸಂಭ್ರಮನೇ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ. ಸೊ ಅವ್ರನ್ನ ಮಿಸ್ ಮಾಡ್ಕೊಂಡಿದೀವಿ ನಾವು. ಯಾಕಂದ್ರೆ ಇಂಥ ಒಂದು ಸಂದರ್ಭಗಳಲ್ಲಿ ಮನೆಯಲ್ಲಿ ಯಾರು ದೊಡ್ಡವರು ಇಲ್ಲ ಅಂತಂದ್ರೆ ತುಂಬಾ ಹರ್ಟ್ ಆಗುತ್ತೆ, ತುಂಬಾ ಸಂಕಟ ಆಗುತ್ತೆ. ಸೊ ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ದಾಗ್ಲೇನೆ ಗೊತ್ತಾಗೋದು. ವಿ ಮಿಸ್ ಯು ಅಮ್ಮ, ಮಿಸ್ ಯು ಲಾಟ್. ಕೆಲವೊಂದ್ಸರಿ ನಾವೇ ಪ್ರಾಕ್ಟೀಸ್ ಮಾಡಿ ಮಾತಾಡೋದಕ್ಕೂ ಎಮೋಷ್ನಲ್ ಆಗಿ ಮನಸ್ಸಿಂದ ಆಚೆ ಬರೋ ಮಾತುಗಳಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಇಲ್ಲಿ ನಾವು ಅನ್ಕೊಳ್ಳೋ ಥರ ಏನೂ ನಡೆಯೋದಿಲ್ಲ. ಲೈಫಲ್ಲಿ ನಮ್ಗೇನು ಬರುತ್ತೋ ಅದನ್ನ ನಾವು ಅಳವಡಿಸ್ಕೊಂಡು ಮುಂದೆ ಹೋಗೋದೇ ಜೀವನ. ಬಟ್ ಫೈನಲಿ ನಮ್ಮ ಮಗಳನ್ನ ಮನೆಗೆ ವೆಲ್ಕಮ್ ಮಾಡ್ತಿದ್ದೀವಿ. ನಮ್ಮ ಇಡೀ ಕುಟುಂಬದಲ್ಲೇನೆ ಹೆಣ್ಮಕ್ಳು ಇರಲಿಲ್ಲ. ಫೈನಲಿ 5 ಜನ ಅಣ್ಣಂದಿರ್ಗು ಇವಳೊಬ್ಳೆ ಪುಟಾಣಿ ತಂಗಿ. ಬಂದ್ವಿ ಮನೆಗೆ ಪಾಪುನೆಲ್ಲ ಕರ್ಕೊಂಡು. ಸೊ ಅಲ್ಲಿ ಎಷ್ಟು ಸಾಧ್ಯ ಆಯ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ ತಗೊಂಡು ಆ್ಯಡ್ ಮಾಡಿದ್ದೆ, ನೋಡಿದ್ರಲ್ವಾ ನೀವು. ಕರ್ಕೊಂಡೆಲ್ಲ ಬಂದ್ವಿ, ಆರತಿ ಎಲ್ಲ ಮಾಡಿ ಒಳಗೆಲ್ಲ ಕರ್ಕೊಂಡು ಅವರು ಇವಾಗ ಫುಲ್ಲು 1 ವರ್ಷದಿಂದ ಮನೇಲಿ ಇರಲಿಲ್ಲ ಅಲ್ವಾ. ಸೊ ಪಾಪು ಮಲ್ಕೊಂಡ್ಮೇಲೆ ಫುಲ್ ಮನೆಗೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ, ಕಿಚನ್ಗೆ ಎಲ್ಲ ಜೋಡಿಸ್ಕೊತಿದ್ದಾರೆ. ಅವ್ರ ಅಮ್ಮನೂ ಬಂದಿದ್ದಾರೆ, ಅವ್ರ ಅತ್ತೆನೂ ಬಂದಿದ್ದಾರೆ. ಸೊ ಎಲ್ಲ ಹೆಲ್ಪ್ ಮಾಡ್ತಿದ್ದಾರೆ. ಸೊ ನಾನು ಮಧ್ಯಾಹ್ನಕ್ಕೆ ಅಡುಗೆ ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀನಿ. ಅದು ಅಲಸಂಡೆ ಕಾಯಿ ಬರುತ್ತಲ್ಲ, ಅದು ಬಿಡಿಸಿ ಇಟ್ಟಿದ್ದೀನಿ. ಅದು ಸಾಂಬಾರು ಮಾಡಬೇಕು. ಸಾಂಬಾರು ಮಾಡಿ ಮುದ್ದೆ ಮಾಡ್ತೀನಿ. ಮತ್ತು ನನಗೆ ಸ್ವಲ್ಪ ಯಾಕೋ ತಲೆ ನೋವ್ತಿದೆ, ಟೀ ಮಾಡ್ಕೊಬೇಕು. ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು, ಗಾಯ್ಸ್ ಮನೆ ನೋಡಬೇಕು ನೀವು ಎಷ್ಟು ಮೆಸ್ಸಿ ಆಗಿದೆ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ಪಾಪುನ ಮನೆಗೆ ಕರ್ಕೊಬರೋ ಖುಷಿಲಿ ಎದ್ದಿದ್ದು, ರೆಡಿ ಆಗಿದ್ದು, ಹೋಗಿದ್ದು ಅಷ್ಟೇನೆ. ನೋಡಿ ನಮ್ಮ ಮನೆಯೆಲ್ಲ ಹೆಂಗಿದೆ ಅಂದ್ಬಿಟ್ಟು. ಅಡುಗೆ ಮನೇಲಿ ಹಾಲು ನೋಡಿ. ನಮ್ಮ ಪಾಪುಗೆ ಸ್ಕೂಲಿಗೆ ರಜೆ ಹಾಕ್ಸಿದ್ರೆ ಅವನ್ದು ಇನ್ನೇನು ಕೆಲಸ ಇಲ್ಲ, ಬರೀ ಟಿ ವಿ ನೋಡೋದೇನೆ. ಮತ್ತೆ ಪರವಾಗಿಲ್ಲ, ಕ್ಲೀನ್ ಮಾಡಬೇಕು. ಎಲ್ಲ ದೇವ್ರ ಸಾಮಾನು ಎಲ್ಲ ತೊಳ್ದು ಇಟ್ಟಿತ್ತು ಅಮ್ಮ. ಸೊ ಅದನ್ನ ಕೂಡ ಜೋಡಿಸ್ಕೋಬೇಕು. ಯಾವಾಗ ಮಾಡೋದು ಗೊತ್ತಿಲ್ಲ. ಬಟ್ ಟೆನ್ಷನ್ ಮಾಡ್ಕೊಂಡ್ಬಿಟ್ರೆ ಇನ್ನೂ ಟೆನ್ಷನ್ ಆಗ್ಬಿಡುತ್ತೆ, ಯಾವ ಕೆಲಸನೂ ಮಾಡೋಕ್ಕೆ ಆಗಲ್ಲ. ಸೊ ಇವಾಗ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಪಟಾಪಟ್ ಅಂತ ಅಡುಗೆ ರೆಡಿ ಮಾಡಿಬಿಟ್ಟು ಆಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಳ್ಳೋದು ಕೆಲಸ ಎಲ್ಲ. ಫೈನಲಿ ಒಂದು ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಲೇಬೇಕು. ನೀವು ಆಲ್ರೆಡಿ ನೋಡಿರ್ತೀರ, ನನ್ನ ಥಂಬ್ನೈಲಲ್ಲಿ ನೋಡ್ಬಿಟ್ಟು ಅನ್ಕೊಂಡಿರ್ತೀರ ಏನಪ್ಪ ಇವರು ಅದ್ರ ಬಗ್ಗೆ ಏನು ಹೇಳ್ತಾನೆ ಇಲ್ಲ, ಬರೀ ಇದೇ ಹೇಳ್ತಿದ್ದಾರೆ ಅಂತ. ನಿಜವಾಗ್ಲೂ ನಾನು ಶೇರ್ ಮಾಡ್ಕೊಳ್ಲೇಬೇಕು. ಫೈನಲಿ 9 ವರ್ಷದ ಶ್ರಮ, 9 ವರ್ಷದ ಸ್ಟ್ರಗಲ್ಲು, 9
ವರ್ಷ ವೆಯ್ಟ್ ಮಾಡಿ ನಮ್ಮ ಮನೇಲಿ ಇವಳು ಹುಟ್ಟಿರೋದು. ಆ, ತುಂಬಾ ಖುಷಿ ಇದೆ. ಮತ್ತೆ ನನ್ನ ಸಿಸ್ಟರ್ ನಿಜವಾಗ್ಲೂ ಅವರು ಮಾಡದೇ ಇರೋ ಪೂಜೆ ಇಲ್ಲ, ಅವ್ರು ಮಾಡದೇ ಇರೋ ವ್ರತ ಇಲ್ಲ. ಯಾರು ಎಲ್ಲಿ ಏನು ಹೇಳಿದ್ರು ಮಾಡ್ತಾ ಇದ್ರು, ಎಲ್ಲಿಗೆ ಹೇಳಿದ್ರು ಹೋಗ್ತಾ ಇದ್ರು. ಹೇಳ್ಬೇಕಂದ್ರೆ ಅವರಷ್ಟು ತಾಳ್ಮೆ ಈ ವಿಷಯದಲ್ಲಿ ನನಗೆ ಕೂಡ ಇಲ್ಲ. ಮುಂಚೆ ನಮ್ಮ ಮನೆಯಲ್ಲಿ ಯಾವುದೇ ರೀತಿ ರಾಯರ ಫೋಟೋ ನಾವು ಇಟ್ಕೊಂಡಿರ್ಲಿಲ್ಲ. ಮತ್ತೆ ನಾವು ಗುರುವಾರ ಪೂಜೆ ಕೂಡ ಮಾಡ್ತಾ ಇರ್ಲಿಲ್ಲ. ಸೊ ಹೀಗೆ ಒಂದಿನ ಒಂದು ಚಿಕ್ಕದು ಫೋಟೋ ತಗೊಂಬಂದು ಇಟ್ರು ನನ್ನ ಸಿಸ್ಟರು ಮನೆಗೆ. ಅವರೇನೆ ಫಸ್ಟು ತಗೊಂಬಂದಿದ್ದು. ಅದಾದ್ಮೇಲೆ ಗುರುವಾರ ನಾವು ಮನೇಲಿ ಪೂಜೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೀಗೆ ಒಂದ್ ದಿವಸ ಯಾರೋ ಅವರಿಗೆ ಹೇಳಿದ್ದು ನನ್ನ ಸಿಸ್ಟರ್‌ಗೆ, ಈ ತರ ಹೊನ್ನವ ಮಂತ್ರಾಲಯದಲ್ಲಿ ಕಾಯಿ ಕಟ್ಟಿದ್ರೆ ರಾಯರ ಅನುಗ್ರಹ ಆಗುತ್ತೆ, ಏನೇ ಒಂದು ಸಮಸ್ಯೆಗೂ ಪರಿಹಾರ ಸಿಗುತ್ತೆ, ಒಳ್ಳೇದಾಗುತ್ತೆ, ಒಂದ್ಸತಿ ಹೋಗ್ ಬನ್ನಿ ಅಂತ ಹೀಗೆ ನನ್ನ ಸಿಸ್ಟರ್‌ಗೆ ಯಾರೋ ಹೇಳಿದ್ದು. ಅದಾದ್ಮೇಲೆ ಇವ್ರು ಒಂದ್ಸತಿ ಹೋಗ್ ಬಂದ್ಬಿಡಣ, ಇಷ್ಟೇ ಮಾಡಿದೀವಂತೆ, ಒಂದ್ಸತಿ ಹೋಗ್ ಬಂದ್ಬಿಡಣ ಅಂತ ಹೇಳ್ಬಿಟ್ಟು ಇವ್ರು ಹೋದ್ರು ವನಗನಟ್ಟಿ ಹೊನ್ನವ ಮಂತ್ರಾಲಯಕ್ಕೆ, ರಾಯರ ಸನ್ನಿಧಿಗೆ. ಅಲ್ಲಿ ಹೋದ್ಮೇಲೆ ಅಲ್ಲಿ ಸ್ವಾಮಿಗಳಿಗೆ ಇವರ ಕಷ್ಟ ಎಲ್ಲ ಏನ್ ಸಮಸ್ಯೆ ಅಂತ ಹೇಳ್ಕೊಂಡ್ಮೇಲೆ ಅವರು ಹೇಳಿದ್ರಂತೆ, 21 ವಾರ ನೀವು ಕಾಯಿ ಸಂಕಲ್ಪ ಮಾಡ್ಕೊಬೇಕು. 21 ವಾರ ಸಂಕಲ್ಪ ಮುಗಿಯೋವಷ್ಟ್ರಲ್ಲಿ ನಿಮ್ಮ ಒಂದು ಬೇಡಿಕೆ ಏನಿದೆ ಅದು ನೆರವೇರುತ್ತೆ ಅಂತ. ಸರಿ ಆಯ್ತ್ ಅಂದ್ಬಿಟ್ಟು ಇವ್ರು ಅವತ್ತೇನೆ ಕಾಯಿ ಸಂಕಲ್ಪ ಮಾಡಿ ಕಾಯಿನ ಕಟ್ಟಿ ರಾಯರಿಗೆ ಮನೆಗೆ ಬರ್ತಾರೆ. ಅದಾದ್ಮೇಲೆ ಪ್ರತಿ ಗುರುವಾರ ಇವ್ರು ಹೋಗಿ ಕಾಯಿಗೆ ತುಪ್ಪದ ದೀಪ ಬೆಳಗಿ ರಾಯರಿಗೆ ಪ್ರದಕ್ಷಿಣೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಹೀಗೆ ಇರುವಾಗ ಹೀಗೆ ಒಂದು 3 ಮಂತ್ಸ್ ಕಳಿಯುತ್ತೆ. ಅಂದ್ರೆ ಈಗ 21 ವಾರ ಅಂದ್ರೆ 5 ಮಂತ್ಸ್ ಮೇಲೆ ಆಗತ್ತೆ. ಸೊ ಹೀಗೆ ಹೋಗಿ ಬರ್ತಾ ಬರ್ತಾ 3 ಮಂತ್ಸ್ ಆಗತ್ತೆ. ಒಂದು 17 ವಾರನೋ, ಒಂದು 18 ವಾರನೋ ಆಗತ್ತೆ. ಅಷ್ಟ್ರಲ್ಲಿ ರಾಯರು ಅನುಗ್ರಹ ಮಾಡಿರ್ತಾರೆ. ಅವರು ಕನ್ಸೀವ್ ಆಗ್ತಾರೆ. ಕನ್ಸೀವ್ ಆದ್ಮೇಲೆ ನೀವು ಬರೋ ಅವಶ್ಯಕತೆ ಏನಿಲ್ಲ. ಈ ಒಂದು ಸಂಕಲ್ಪನ ಅವ್ರ ಹಸ್ಬೆಂಡ್ ಕೂಡ ಕಂಪ್ಲೀಟ್ ಮಾಡ್ಬೋದು ಅಂತ ಹೇಳಿರ್ತಾರೆ ಸ್ವಾಮಿಗಳು. ಸೊ ಅದಾದ್ಮೇಲೆ ಆ ಸಂಕಲ್ಪನ ಅವ್ರ ಹಸ್ಬೆಂಡೇ ಕಂಪ್ಲೀಟ್ ಮಾಡ್ತಾರೆ 21 ವಾರ. ಆ ಅವಳು ಹುಟ್ಟಿದ್ದು ರಾಯರ ವರದಿಂದ, ರಾಯರ ಅನುಗ್ರಹದಿಂದ. ನಮ್ಮ ಫ್ಯಾಮಿಲಿ ರಾಯರಿಗೆ, ರಾಯರ ಸೇವೆಗೆ ಯಾವತ್ತೂ ಆಭಾರಿಯಾಗಿರುತ್ತೆ. ಸೀರಿಯಸ್ಲಿ ಈ ನಮ್ಮ ಸಮಾಜದಲ್ಲಿ ಒಂದು ಹೆಣ್ಣಿಗೆ 9 ವರ್ಷ ಆದ್ರೂನು ಮಗು ಆಗಿಲ್ಲ ಅಂದ್ರೆ ನಮ್ ಸಮಾಜ ಯಾವ ತರ ಎಲ್ಲ ನೋಡುತ್ತೆ, ಯಾವ ತರ ಎಲ್ಲ ಮಾತಾಡುತ್ತೆ ಅಂತ ನಿಮ್ಗೆ ನಾನ್ ಹೇಳೋದೇ ಬೇಕಿಲ್ಲ, ನಿಮ್ಗೆ ಗೊತ್ತು. ಸೊ ಅದ್ರಲ್ಲೂನು ಅವ್ರು ಅದ್ಯಾವ್ದೂನು ತಲೆಗ್ ಹಾಕೊಳ್ದೆ ಒಂದು ನಂಬಿಕೆ ಅಂತ ಇಟ್ಕೊಂಡು ಇಷ್ಟು ದಿವಸ ಕಾಯ್ದಿದ್ದಕ್ಕೂ ರಾಯರು ಕೈ ಬಿಡ್ಲಿಲ್ಲ. ನಮ್ಮ ಲೈಫಲ್ಲಿ ಎಂಥದ್ದೇ ಸಮಸ್ಯೆ ಇರ್ಲಿ, ಎಂಥದ್ದೇ ಪರಿಸ್ಥಿತಿ ಇರ್ಲಿ, ಯಾವತ್ತೂ ನಾವು ನಂಬಿಕೆನ ಕಳ್ಕೋಬಾರ್ದು. ನಮ್ಮ ನಂಬಿಕೆಗೆ ಒಂದಲ್ಲ ಒಂದ್ ದಿವಸ ಫಲ ಸಿಕ್ಕೇ ಸಿಗುತ್ತೆ. ಪ್ರತಿಯೊಂದು ಕಷ್ಟಕ್ಕೂ ಮುಕ್ತಿ ಇದ್ದೇ ಇರುತ್ತೆ. ನಾವು ಕಾಯ್ಬೇಕಷ್ಟೆ. ಮತ್ತೆ ನಾನು ನನ್ನ ಚಾನೆಲ್‌ನಲ್ಲಿ ಆಲ್ರೆಡಿ ಹೊನ್ನವ ಮಂತ್ರಾಲಯದ್ದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಹೋಗಿ ನೋಡಿ. ನಿಮ್ಗೆ ಲಿಂಕ್ ಏನಾದ್ರೂ ಬೇಕಂತಂದ್ರೆ ನಾನು ನನ್ನ ಡಿಸ್ಕ್ರಿಪ್ಷನ್‌ನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಮತ್ತೆ ಒಂದು ಮದ್ವೆ ಇತ್ತು. ಸೊ ಅದ್ರದ್ದು ಕ್ಲಿಪ್ಪಿಂಗ್ಸ್ ತಗೊಂಡು ಇಟ್ಕೊಂಡಿದ್ದೆ. ಸೊ ಅದನ್ನ ಕೂಡ ಆಡ್ ಮಾಡಿದ್ದೀನಿ, ನೋಡಿ. ಮತ್ತೆ ನಮ್ಮನ್ನ ನಾವು ಪ್ರೀತಿಸ್ಬೇಕು, ನಮ್ಮ ಮೇಲೆ ನಾವು ನಂಬಿಕೆ ಇಡ್ಬೇಕು. ಸೊ ಯಾರೋ ನಮ್ಮನ್ನ ಹೊಗಳ್ಲಿ ಅಂತ ನಾವು ಕಾಯ್ಕೊಂಡು ಕೂತ್ಕೋಬಾರ್ದು. ನಮಗೆ ನಾವೇ ಚಂದ, ನಮಗೆ ನಾವೇ ಎಲ್ಲ. ಸೊ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಪ್ಲೀಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಲಾಟ್ಸ್ ಆಫ್ ಲವ್.